ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ವಂಶಾವಳಿ ನೀಡುವುದಕ್ಕೆ ಹಣಕ್ಕೆ ಬೇಡಿಕೆ ಇಟ್ಟ ನಾಗರಮಡು ಗ್ರಾಮದ ಗ್ರಾಮ ಲೆಕ್ಕಾಧಿಕಾರಿ. ಇತ್ತೀಚಿನ ದಿನದಲ್ಲಿ ಸರ್ಕಾರಿ ಕಚೇರಿಯಲ್ಲಿ ಕೆಲವೊಂದು ಅಧಿಕಾರಿಗಳು ಲಂಚ ಪಡೆದುಕೊಳ್ಳುವುದು ಹವ್ಯಾಸವಾಗಿಬಿಟ್ಟಿದೆ. ಕೆಲವು ರೈತರು ಇಲ್ಲಿ ಲಂಚ ಕೊಟ್ಟರೆ ಕೆಲಸ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ ಎನ್ನುತ್ತಾರೆ. ಇಲ್ಲಿನ ರೈತರು ಹಣ ಕೊಡ್ತಿದ್ರೆ ಕಚೇರಿಗೆ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಎನ್ನುತ್ತಾರೆ. ಗದಗ ಜಿಲ್ಲೆಯ ಚಿರಹಟ್ಟಿ ತಾಲೂಕಿನ ನಾಗರಮಡು ಗ್ರಾಮದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಅವರು ವಂಶಾವಳಿಗೆ ಸಹಿ ಮಾಡೋದಕ್ಕೆ 350 ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾನೆ. ಪ್ರತಿನಿತ್ಯ ರೈತರು ವಂಶಾವಳಿಗಾಗಿ ಕಚೇರಿಗೆ ಅಲೆದಾಡಿ ಸಾಕಾಗಿ ಹೋಗಿದೆ. ಬೇಸತ್ತೋಗಿರುವ ರೈತ, ನಿಮಗೆ ನಾನು 100 ರೂಪಾಯಿ ಕೊಡ್ತೀನಿ, ವಂಶಾವಳಿಗೆ ಸಹಿ ಮಾಡಿ ಕೊಡ್ರಿ ಅಂತ ರೈತನು ಹೇಳಿದ್ರು ಕೂಡ ನೀವು ನಿಮ್ಮ ಖುಷಿಗೆ ಅಂತ 350 ರೂಪಾಯಿ ಕೊಡಿ ಅಂತ ರೈತನ ಹತ್ತಿರ ಲಂಚಕ್ಕೆ ಕೈಚಾಚಿದ ಭ್ರಷ್ಟ ಗ್ರಾಮ ಲೆಕ್ಕಾಧಿಕಾರಿ. ನಾವು ಬಡವರಿದ್ದೀವಿ, ನಮಗೆ 350 ನೀಡಲಾಗುವುದಿಲ್ಲ, ನಾವೀಗ ಅಲಿದಾಡುವುದು ಸಾಕು ಅಂತ 100 ರೂಪಾಯಿ ಕೊಡ್ತೀವಿ ಅಂತ ರೈತನೊಬ್ಬ ಹೇಳಿದ್ರು ಕೂಡ ಆತನಿಗೆ ಸ್ಪಂದಿಸಿದ ಗ್ರಾಮ ಲೆಕ್ಕಾಧಿಕಾರಿ ಕೊನೆಗೂ ಬೇಸತ್ತು ಹೋಗಿರುವ ರೈತನೊಬ್ಬ ಗ್ರಾಮ ಲೆಕ್ಕಾಧಿಕಾರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾನೆ. ಎಷ್ಟು ಕೇಳ್ಯಾರ್ರಿ ರೊಕ್ಕನ? 350 ರೂಪಾಯಿ ಕೇಳ್ತಾರ್ರಿ. ಎದಕ್ರಿ ಅದು? ಅದ್ಯಾವ ಬಾಂಡ್ ಅಂತ, ಯಾವ ಬಾಂಡ್ ಬೇಡ ಅಂತಾರ ಮ್ಯಾನೇಜರ್ ನೋಡಿದ್ರಲ್ಲಿ. ಹಾ ರೀ, ಬಾಂಡ್ ಅದು ಇದು ಅಂತ ಅಟ್ಯಾಚ್ ಬಿಡ್ರಿ ನಮ್ಗೆ. ನಿಮ್ದು ಯಾವ್ರಿ? ನಾಗರ ನೋಡ್ರಿ ನಮ್ದು ಸರ್. ಎದಕ್ ಕೊಟ್ಟಿದ್ರಿ? ಇವ್ರ ತಲಾಟೆ ಅವ್ರ ಕೈಯಾಗ ತಲಾಟೆ ಅಂತೇಳಿ ಇದು ವಂಶಾವಳಿ ಒಳ್ಳೆ ರಕ್ಷಕ್ ಬಂದವ್ರಿ ಬರೇ. ಹಾ, ಅವ್ರದ್ದು ಇದಕ್ಕೆ 350 ರೂಪಾಯಿ ಕೇಳಾಕತ್ತಾರ ನಮ್ಗೆ. ಯಾಕ್ರಿ ಸರ್? ಗೊತ್ತಿಲ್ಲ ಅಂತ ತಿಳ್ಕೊಂಡ್ಬಿಟ್ರ ಅವ್ರ. ನಾನು ಮೆಂಬರ್ ಮಗ ನಾಗರ ಮುಡ್ದಾಗ ಅವ್ರಲ್ಲ. ಸಾರ್ವಜನಿಕರ ಅನುಕೂಲಕ್ಕಾಗಿ ಸರ್ಕಾರಿ ನೌಕರರನ್ನಾಗಿ ನೇಮಿಸಿದ್ದಾರೆ. ಆದರೆ ಲಂಚ ಪಡೆಯುವುದಕ್ಕಾಗಿ ಅಲ್ಲ. ಇಲ್ಲಿನ ಸರ್ಕಾರಿ ನೌಕರರೇ ಹಣ ಕೊಡುವಂತೆ ರೈತರಿಗೆ ಕಿರುಕುಳ ಕೊಡ್ತಾರೆ. ಹಣ ಕೊಟ್ಟು ಕೆಲಸ ಮಾಡಿಸಿಕೊಂಡು ಬರುವುದಾದ್ರೆ ರೈತ ಎಲ್ಲಿ ಹೋಗಬೇಕು? ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇಂತಹ ಭ್ರಷ್ಟಾಧಿಕಾರಿಗಳನ್ನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತಾರಾ ಇಲ್ವೋ ಎಂಬುದನ್ನ ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.